Good morning everyone. Today we are in 16th session of Quantitative Technique 1, which is prescribed for BCom 3rd semester affiliated to Vijayanagara Sri Krishna Devaraya University, Ballari. So before going to this, we should know what are the topics which are covered in earlier sessions. ಅಂದರೆ ಇಂದಿನ ಸೆಷನ್ಗಳಲ್ಲಿ ನಾವು ಯಾವ ಟಾಪಿಕ್ಗಳನ್ನು ನಾವು ಕವರ್ ಮಾಡಿದ್ದೀವಿ ಅಂಡ್ ದಟ್ tabulation of data, meaning, objectives and rules for classification of data. And the tabulation of data, tabulation is nothing but it is a process of arranging the data in a systematic order with the help of columns and rows is treated as the tabulation of data. Only classifying which doesn't give any meaning or which doesn't serve the purpose. Only the tabulation which serves the purpose, because which consists of the data which is represented in systematic way. ಒಂದು systematic way ನಲ್ಲಿ ನಾವು ಡಾಟಾನ represent ಮಾಡಿರ್ತೀವಿ with the help of columns and rows is treated as the tabulation. ಅದನ್ನ ನಾವೇನಂತ ಟ್ರೀಟ್ ಮಾಡಿರ್ತೀವಿ, tabulation ಅಂತ ಹೇಳಿರ್ತೀವಿ. ಇಲ್ಲಿ tabulation ಅಂದಾಗ ನಾವು ಏನಿರುತ್ತೆ, which requires a set of or a systematic procedure ಫಾರ್ ಅರೇಂಜಿಂಗ್ ದಿ ಡಾಟಾ. ಆ ಡಾಟಾನ ನಾವು ಅರೇಂಜ್ ಮಾಡೋದಕ್ಕೆ ಏನಂದ್ರೆ ಒಂದು ಸಿಸ್ಟಮೆಟಿಕ್ ಪ್ರೊಸೀಜರ್ನ ನಾವು ಫಾಲೋ ಮಾಡಿರ್ತೀವಿ. ಇಲ್ಲಿ ವಿಚ್ ರಿಕ್ವೈರ್ಸ್ ರೋಸ್ ಆ್ಯಂಡ್ ಕಾಲಮ್ಸ್, ಅಗೇನ್ ಸ್ಟಬ್ಸ್ ಬೇಕಾಗಿರುತ್ತೆ, ಕ್ಯಾಪ್ಷನ್ಸ್ ಬೇಕಾಗಿರ್ತವೆ ಇನ್ ಆರ್ಡರ್ ಟು ಅರೇಂಜ್ ದಿ ಡಾಟಾ. ಡಾಟಾನ ಅರೇಂಜ್ ಮಾಡೋದಕ್ಕೆ ಸ್ಟಬ್ಸ್ ಮತ್ತು ಕ್ಯಾಪ್ಷನ್ಸ್ನ ಬೇಸಿಸ್ನ ಮೇಲೆ ನಾವೇನು ಮಾಡಿರ್ತೀವಿ, ಆ ಟೇಬಲ್ನಲ್ಲಿ ನಾವು ಡಾಟಾನ ನಾವು ಅದನ್ನು ಅರೇಂಜ್ ಮಾಡಿರ್ತೀವಿ. ವಿಚ್ ರೆಡ್ಯೂಸಸ್ ದಿ ಕಾಂಪ್ಲೆಕ್ಸಿಟಿ ಇನ್ವಾಲ್ವ್ಡ್ ಇನ್ ಡಾಟಾ. ಡಾಟಾನಲ್ಲಿ ಇರುವಂಥ ಒಂದು ಕಾಂಪ್ಲೆಕ್ಸಿಟಿನ ರೆಡ್ಯೂಸ್ ಮಾಡೋದಕ್ಕೆ ನಮಗೆ ಯಾವುದೋ ಸಹಕಾರಿಯಾಗಿರುತ್ತೆ, ಟೇಬಲ್ಸ್ ಅನ್ನೋವು ಸಹಕಾರಿಯಾಗಿರ್ತವೆ. ಅಗೇನ್ ವಿಚ್ ಗಿವ್ಸ್ ದಿ ಪ್ರಾಪರ್ ಮೀನಿಂಗ್, ಅಗೇನ್ ವಿಚ್ ಈಸ್ ಯೂಸ್ಫುಲ್ ಫಾರ್ ಫ್ಯೂಚರ್ ರೆಫರೆನ್ಸಸ್. ಅಂದರೆ ನಾವೇನಂದರೆ ಓನ್ಲಿ ರೆಲವೆಂಟ್ ಆ್ಯಂಡ್ ರಿಕ್ವೈರ್ಡ್ ಡಾಟಾನ ಮಾತ್ರ ನಾವು ಕನ್ಸಿಡರ್ ಮಾಡಿರ್ತೀವಿ, ವಿಚ್ ಈಸ್ ಯೂಸ್ಫುಲ್ ಫಾರ್ ಫರ್ದರ್ ಸ್ಟಡೀಸ್, ಅದು ಫರ್ದರ್ ರೆಫರೆನ್ಸಿಗಾಗಿ ನಮಗೆ ಅವು ಯೂಸ್ ಆಗಿರ್ತವೆ. ಏನು ಮೀನಿಂಗ್ ಅಂದಾಗ ಏನಿರುತ್ತೆ, ಪ್ರೆಸೆಂಟೇಷನ್ ಆಫ್ ಡಾಟಾ ಇನ್ ಹಾರಿಜೆಂಟಲ್ ರೋಸ್ ಆ್ಯಂಡ್ ವರ್ಟಿಕಲ್ ಕಾಲಮ್ಸ್. ಇನ್ horizontal rows and vertical columns systematically is treated as the tabulation. Tabulation is nothing but presenting the data in horizontal rows and vertical columns in a systematic manner is treated as the tabulation. Now tabulation andaga ಏನು ಬರುತ್ತೆ, it is a systematic procedure of arranging data in vertical columns and horizontal rows is considered as the tabulation. tabulation ಅಂದಾಗ ನಾವೇನು ಮಾಡಿರ್ತೀವಿ, ಡಾಟಾನ ಕಾಲಮ್ಸ್ ಮತ್ತು ರೋನಲ್ಲಿ ನಾವು ಅರೇಂಜ್ ಮಾಡಿರ್ತೀವಿ ಅಂತ ಒಂದು ಪ್ರೊಸೀಜರ್ಗೆ ಬಂದುಬಿಟ್ಟು ನಾವೇನಂತ ಟ್ರೀಟ್ ಮಾಡ್ತಾ ಇದ್ದೀವಿ. ಅಲ್ಲಿ ನಾವು ಅದನ್ನೇನಂತ ಟ್ರೀಟ್ ಮಾಡ್ತಾ ಇದ್ದೀವಿ, ಟ್ಯಾಬ್ಯುಲೇಷನ್ ಅಂತ ಹೇಳ್ತೀವಿ. ಅಗೇನ್ ಆಸ್ ಪರ್ ದಿ ವರ್ಡ್ಸ್ ಆಫ್ ಪ್ರೊಫೆಸರ್ ಸ್ಪೆಂಗರ್ ಡಿಫೈನ್ಸ್ ಎ ಸ್ಟ್ಯಾಟಿಸ್ಟಿಕಲ್ ಟೇಬಲ್ ಈಸ್ ಎ ಸಿಸ್ಟಮೆಟಿಕ್ organization of data in columns and rows. A statistical table is nothing but it is a systematic way of arranging data in columns and rows. ಕಾಲಮ್ಸ್ ಮತ್ತು ರೋಸ್ನಲ್ಲಿ ಅರೇಂಜ್ ಮಾಡೋದಕ್ಕೆ ನಾವೇನಂತ ಟ್ರೀಟ್ ಮಾಡ್ತಾ ಇದ್ದೀವಿ, ಟ್ಯಾಬ್ಯುಲೇಷನ್ ಅಂತ ಹೇಳ್ತೀವಿ ಆಸ್ ಪರ್ ದಿ ವರ್ಡ್ಸ್ ಆಫ್ ಪ್ರೊಫೆಸರ್ ಸ್ಪೆಂಗರ್. ಓಕೆ, ಹಿಯರ್ ನೆಕ್ಸ್ಟ್ ದ ಅಬ್ಜೆಕ್ಟಿವ್ಸ್ ಆಫ್ ಟ್ಯಾಬ್ಯುಲೇಷನ್. ಇಟ್ ಅಗೇನ್ there are 7 objectives of tabulation, under to simplify the complex data. Again the tabulation which is required in order to simplify the complex data, because which a tabulation which is in condensed form, only which collect the required information, that's why which reduces the ಕಾಂಪ್ಲೆಕ್ಸಿಟಿನ ರೆಡ್ಯೂಸ್ ಮಾಡೋದಂತ ಉದ್ದೇಶಕ್ಕಾಗಿ ನಾವೇನು ಮಾಡಿರ್ತೀವಿ, ಟೇಬಲ್ನ ನಾವು ಪ್ರಿಪೇರ್ ಮಾಡಿರ್ತೀವಿ. ಸಿಮಿಲರ್ಲಿ ಟು ಬ್ರಿಂಗ್ ಔಟ್ ಎಸೆನ್ಷಿಯಲ್ ಫೀಚರ್ಸ್ ಆಫ್ ದಿ ಡಾಟಾ. ಅಗೇನ್ ದಿ ಡಾಟಾ ವಿಚ್ ಈಸ್ ಯೂಸ್ಫುಲ್ ಫಾರ್ ಬ್ರಿಂಗ್ ಔಟ್ ದಿ ಎಸೆನ್ಷಿಯಲ್ ಫೀಚರ್ಸ್ ಆಫ್ ದಿ ಫೀಚರ್ಸ್ ಇನ್ವಾಲ್ವ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಡಾಟಾ. ಡಾಟಾನಲ್ಲಿರುವಂಥ ಒಂದು ಎಸೆನ್ಷಿಯಲ್ ಫೀಚರ್ಸ್. ಈಗ ಫಾರ್ ಎಕ್ಸಾಂಪಲ್ ನಾವು ಮಾರ್ಕ್ಸ್ನಲ್ಲಿ ನೋಡಿರ್ತೀವಿ, ಅಲ್ಲಿ ಸ್ಟೂಡೆಂಟ್ಸ್ ನೇಮ್ ಇದ್ದಿರುತ್ತೆ, ಮಾರ್ಕ್ಸ್ ಇನ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇರುತ್ತೆ. ಈಗ ನಾವೇನು ಮಾಡಿರ್ತೀವಿ, ಒಂದು ಟೋಟಲ್ ಮಾಸ್ ಡಾಟಾನಿಂದ ನಾವು ಕೆಲವೊಂದು ವೇರಿಯಬಲ್ಸ್ನ ನಾವು ಐಡೆಂಟಿಫೈ, ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಐಡೆಂಟಿಫೈ ಮಾಡೋದಕ್ಕೆ ಯಾವುದು ಯೂಸ್ಫುಲ್ ಆಗಿರುತ್ತೆ, ಟ್ಯಾಬ್ಯುಲೇಷನ್. ಬಿಕಾಸ್ ವಿಚ್ ಈಸ್ ಬೇಸ್ಡ್ ಆನ್ ಸ್ಟಬ್ಸ್ ಆ್ಯಂಡ್ ಕ್ಯಾಪ್ಷನ್ಸ್ ಮತ್ತು ಸ್ಟಬ್ಸ್ ಬೇಸ್ ಮೇಲೆ ನಾವೇನು ಮಾಡಿರ್ತೀವಿ, ಟೇಬಲ್ನ ಪ್ರಿಪೇರ್ ಮಾಡಿರ್ತೀವಿ. ದ ಕ್ಯಾಪ್ಷನ್ಸ್ ಆ್ಯಂಡ್ ಸ್ಟಬ್ಸ್ ವಿಚ್ ಇಂಡಿಕೇಟ್ಸ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ವಾಲ್ವ್ಡ್ ಇನ್ ದಿ ಡಾಟಾನಲ್ಲಿರುವಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ಅದು ರೆಪ್ರೆಸೆಂಟ್ ಮಾಡಿರುತ್ತೆ. ಅದರಿಂದ ಏನಾಗಿರುತ್ತೆ, ಇಲ್ಲಿ ಡಾಟಾ ಅನ್ನೋದು
ನಾವು ಡಾಟಾನಲ್ಲಿರುವಂಥ ಒಂದು ಎಸೆನ್ಷಿಯಲ್ ಫೀಚರ್ಸ್ನ ನಾವೇನು ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು. ಆ್ಯಂಡ್ ಸಿಮಿಲರ್ಲಿ ಥರ್ಡ್ ಒನ್, ಟು ಫೆಸಿಲಿಟೇಟ್ ಕಂಪ್ಯಾರಿಸನ್. ಅಗೇನ್ ದ ಟ್ಯಾಬ್ಯುಲೇಷನ್ ವಿಚ್ ಹೆಲ್ಪ್ಸ್ ಇನ್ comparing one element or one column with the another column or one element with the another element of table. Again the tabulation which is useful for comparing table one data of one table with the data of another table. ಇಲ್ಲಿ ಟ್ಯಾಬ್ಯುಲೇಷನ್ ಪರ್ಪಸ್ ಅನ್ನೋದು ನಮಗೆ ಕಂಪ್ಯಾರಿಸನ್ ಪರ್ಪಸ್ಗೆ ನಮಗೆ ಯೂಸ್ಫುಲ್ ಆಗಿರುತ್ತೆ. ಇಲ್ಲಿ ನಾವೇನು ಮಾಡಿರ್ತೀವಿ, ಒಂದು ಸ್ಟೂಡೆಂಟ್ಸ್ ಡಾಟಾನ ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಮಾರ್ಕ್ಸ್ ಇನ್ ಅಕೌಂಟಿಂಗ್ ಅಂತ ತೊಗೊಂಡಿರ್ತೀವಿ. ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಮಾರ್ಕ್ಸ್ ಇನ್ ಅಕೌಂಟಿಂಗ್ನ ನಾವು ಕಂಪೇರ್ ಮಾಡಿರ್ತೀವಿ. ಯಾವ ರೀತಿ ಕಂಪೇರ್ ಮಾಡಿರ್ತೀವಿ ಅಲ್ಲಿ ಅಂದರೆ, ಒಂದು ಕಾಲಮ್ನಲ್ಲಿ ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ, ಇನ್ನೊಂದು ಕಾಲಮ್ನಲ್ಲಿ ಮಾರ್ಕ್ಸ್ ಇನ್ ಅಕೌಂಟೆನ್ಸಿ ಇದ್ದಿರುತ್ತೆ. ಇಲ್ಲಿ ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಮಾರ್ಕ್ಸ್ ಇನ್ ಅಕೌಂಟೆನ್ಸಿನಲ್ಲಿ ಯಾರು ಜಾಸ್ತಿ ಸ್ಕೋರ್ ಮಾಡ್ತಾ ಇದ್ದಾರೆ, ಯಾರು ಕಡಿಮೆ ಸ್ಕೋರ್ ಮಾಡ್ತಾ ಇದ್ದಾರೆ, ಈ ರೀತಿ ನಾವೇನು ಮಾಡಿರ್ತೀವಿ, ಸ್ಟೂಡೆಂಟ್ ವೈಸ್ ಕಂಪೇರ್ ಮಾಡ್ಬೋದು. ಅಂದರೆ ಇದರಲ್ಲಿ 60 ಮಾರ್ಕ್ಸ್ ತೊಗೊಂಡಿದ್ದಾರೆ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ, ಅಗೇನ್ 70 ಮಾರ್ಕ್ಸ್ ಬಂದುಬಿಟ್ಟು ಅಕೌಂಟೆನ್ಸಿನಲ್ಲಿ ತೊಗೊಂಡಿದ್ದಾರೆ. ಈ ರೀತಿ ನಾವೇನು ಮಾಡಿರ್ತೀವಿ, ಕಂಪ್ಯಾರಿಟಿವ್ ಸ್ಟಡಿನ ಮಾಡ್ಬೋದು. ಫಾರ್ ದಟ್ ರೀಸನ್ ವಿ ಆರ್ ಪ್ರಿಪೇರಿಂಗ್ tables. And next one, to facilitate statistical analysis. Again the tabulation which facilitates the statistical analysis. The tabulation which is helpful for identifying mean, median, mode, again other statistical or which is useful for other statistical analysis. ಆ ಟೇಬಲ್ಸ್ನ ಬೇಸ್ ಆಗಿ ಮಾಡ್ಕೊಂಡು ನಾವೇನು ಮಾಡ್ಬೋದು, ಅದರ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ನೂ ಸಹಿತ ನಾವು ಕೈಗೊಳ್ಬೋದು. ನಾವು ಟೋಟಲ್ನ ಫೈಂಡ್ ಔಟ್ ಮಾಡ್ಬೋದು, ಮೀನ್ನ ಫೈಂಡ್ ಔಟ್ ಮಾಡ್ಬೋದು, ಮೀಡಿಯನ್ನ ಫೈಂಡ್ ಔಟ್ ಮಾಡ್ಬೋದು, ಮೋಡ್ನ ಫೈಂಡ್ ಔಟ್ ಮಾಡ್ಬೋದು, ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡ್ಬೋದು, ಅಗೇನ್ ಅದರ್ ಸಿ ವಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ನ ಫೈಂಡ್ ಔಟ್ ಮಾಡ್ಬೋದು. ಈ ರೀತಿ ಡಿಫ್ರೆಂಟ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ಗಾಗಿ ನಾವು ಟೇಬಲ್ಸನ್ನು ನಾವು ಬಳಕೆ ಮಾಡ್ತೀವಿ. ಫಾರ್ ದಟ್ ರೀಸನ್ we are preparing tables. Again to saving of space, again another objective is to save the space. Again the tables which is in condensed form, because which consist of only relevant and required data for our ಪರ್ಪಸ್. ನಮಗೆ ಅವಶ್ಯಕತೆ ಇರುವಂಥ ಒಂದು ರಿಲವೆಂಟ್ ಮತ್ತು ರಿಕ್ವೈರ್ಡ್ ಡಾಟಾನ ಮಾತ್ರ ನಾವೇನು ಮಾಡಿರ್ತೀವಿ, ಈ ಟ್ಯಾಬ್ಯುಲರ್ ಫಾರ್ಮ್ನಲ್ಲಿ ಹಾಕಿರ್ತೀವಿ. ವಿಚ್ ರೆಡ್ಯೂಸ್ ಆಟೋಮೆಟಿಕಲಿ ವಿಚ್ ರೆಡ್ಯೂಸಸ್ ದಿ ಆರ್ ವಿಚ್ ಸೇವ್ಸ್ ದಿ ಸ್ಪೇಸ್ನ ಏನಾಗಿರುತ್ತೆ, ಕಡಿಮೆ ಮಾಡಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಟು ಹೆಲ್ಪ್ ದಿ ರೆಫರೆನ್ಸ್, ದ ಟ್ಯಾಬ್ಯುಲೇಷನ್ ವಿಚ್ ಹೆಲ್ಪ್ ಫಾರ್ ಫ್ಯೂಚರ್ ರೆಫರೆನ್ಸಸ್ ಫಾರ್ ರಿಸರ್ಚ್ ಸ್ಟಡೀಸಿಗೆ ಏನಾಗಿರುತ್ತೆ, ಒಂದು ರೆಫರೆನ್ಸ್ ಆಗಿನೂ ಸಹಿತ ನಾವು ಈ ಟೇಬಲ್ಸ್ನ ನಾವು ಬಳಕೆ ಮಾಡ್ತೀವಿ. ಫಾರ್ ದಟ್ ರೀಸನ್ ವಿ ಆರ್ ಪ್ರಿಪೇರಿಂಗ್ ಟೇಬಲ್ಸ್. ಆ ಒಂದು ಉದ್ದೇಶಕ್ಕಾಗಿ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಟೇಬಲ್ಸ್ನ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಲಾಸ್ಟ್ ಒನ್, ಟು ಎಲಿಮಿನೇಟ್ ಎರರ್ಸ್ ಆ್ಯಂಡ್ omissions in data. Again the tabulation which is useful for eliminating the errors and omissions involved in the data. ಅಲ್ಲಿ ನಾವೇನು ಮಾಡ್ಬೋದು, ಎರರ್ಸ್ ಇದ್ದರೆ ನಾವು ಅದನ್ನು ಐಡೆಂಟಿಫೈ ಮಾಡ್ಬೋದು ಮತ್ತು ಎಲಿಮಿನೇಟ್ ಮಾಡ್ಬೋದು. ಒಮಿಷನ್ಸ್ ಇದ್ದರೆ ಅದನ್ನು ನಾವೇನು ಮಾಡ್ಬೋದು, ಕನ್ಸಿಡರ್ ಮಾಡ್ಬೋದು. ಈ ರೀತಿ ಆಸ್ಪೆಕ್ಟ್ಸ್ನಿಂದ ನಾವೇನು ಮಾಡ್ತಾ ಇದ್ದೀವಿ, ಟೇಬಲ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ದಟ್ಸ್ ವೈ ದೀಸ್ ಆರ್ ದಿ ಅಬ್ಜೆಕ್ಟಿವ್ಸ್ ಆಫ್ ಟ್ಯಾಬ್ಯುಲೇಷನ್. ಇಲ್ಲಿ ಟ್ಯಾಬ್ಯುಲೇಷನ್ ಅಂದಾಗ ಫಸ್ಟ್ ಆಬ್ಜೆಕ್ಟಿವ್ ಬಂದ್ಬಿಟ್ಟು ಟು ಸಿಂಪ್ಲಿಫೈ ದಿ complexity in data, and the second one is to bring out essential features of the data, to facilitate comparison, to facilitate statistical analysis, to saving of space, to help reference, to eliminate errors and omittings in data. ಅಂದರೆ ಈ ರೀತಿ ಒಂದು omissions of dataನ ನಾವೇನು ಮಾಡ್ಬೋದು, ಇದರನ್ನು ಅಬ್ಜೆಕ್ಟಿವ್ಸ್ ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ನೆಕ್ಸ್ಟ್ ಆಸ್ಪೆಕ್ಟ್ ಬಂದ್ಬಿಟ್ಟು ರೂಲ್ಸ್ ಫಾರ್ ಟ್ಯಾಬ್ಯುಲೇಷನ್. ಇಲ್ಲಿ ನಾವು ಕೆಲವೊಂದು ರೂಲ್ಸ್ನ ನೋಡಿರ್ತೀವಿ. ಟೋಟಲ್ ದೇರ್ ಆರ್ 8 ರೂಲ್ಸ್. ಫಸ್ಟ್ ಒನ್ ಇಸ್ ದ ಸೈಜ್ ಆಫ್ ದಿ ಟೇಬಲ್ ಶುಡ್ ಬಿ suitable to the size of the paper. Here the first rule is the size of the table should be suitable to the size of the paper. ಅಂದರೆ ನಾವು ಆ ಪೇಪರ್ಗೆ ತಕ್ಕಂತೆ ನಾವೇನು ಮಾಡಬೇಕು, ಟೇಬಲ್ನ ನಾವು ಡ್ರಾ ಮಾಡಬೇಕು. ಇನ್ಕ್ಲೂಡಿಂಗ್ ಅಗೇನ್ ವಿಚ್ ಕನ್ಸಿಸ್ಟ್ ಆಫ್ here depending on the space or depending on the paper we need to draw the columns and rows. That's why first we should determine the size of the table should be suitable to the size of the paper. ಆ ಪೇಪರ್ಗೆ ತಕ್ಕಂತೆ ನಾವೇನು ಮಾಡಬೇಕು, ಟೇಬಲ್ನ ನಾವು ಡ್ರಾ ಮಾಡಿರ್ತೀವಿ. ಆ್ಯಂಡ್ ಸೆಕೆಂಡ್ ಒನ್ ಈಸ್ captions and stubs should be arranged in systematic manner or systematic order. Here the captions and stubs which should be
ಅರೇಂಜ್ಡ್ ಇನ್ ಸಿಸ್ಟಮೆಟಿಕ್ ಮ್ಯಾನರ್. ಒಂದು ಸಿಸ್ಟಮೆಟಿಕ್ ಮ್ಯಾನರ್ನಲ್ಲಿ ಕ್ಯಾಪ್ಷನ್ಸ್ ಮತ್ತು ಸ್ಟಬ್ಸ್ನ ನಾವು ಅರೇಂಜ್ ಮಾಡಿರ್ತೀವಿ. ಇಲ್ಲಿ ಕ್ಯಾಪ್ಷನ್ಸ್ ಅಂದಾಗ ಏನಿರುತ್ತಂದರೆ ನಾವು ಕಾಲಮ್ ಹೆಡಿಂಗ್ಸ್ನ ಕ್ಯಾಪ್ಷನ್ಸ್ ಅಂತ ಹೇಳಿರ್ತೀವಿ, ರೋ ಹೆಡಿಂಗ್ಸ್ನ ಬಂದುಬಿಟ್ಟು ಸ್ಟಬ್ಸ್ ಅಂತ ಕರೆದಿರ್ತೀವಿ. ಇಲ್ಲಿ ನಾವು ಕ್ಯಾಪ್ಷನ್ಸ್ ಆ್ಯಂಡ್ ಸ್ಟಬ್ಸ್ನ ನಾವೇನು ಮಾಡಬೇಕು, ಇಟ್ ಮಸ್ಟ್ ಬಿ ಪ್ಲೇಸ್ಡ್ ಇನ್ ಪ್ರಾಪರ್ ಆರ್ಡರ್ನಲ್ಲಿ ನಾವೇನು ಮಾಡಬೇಕಾಗಿರುತ್ತೆ, ಅದನ್ನು ನಾವು ಅರೇಂಜ್ ಮಾಡಬೇಕಾಗಿರುತ್ತೆ. ಇಲ್ಲಿ ನಾವೇನು 0 to 10, 10 to 20, 20 to 30 ಈ ರೀತಿ ನಾವು ಆರ್ಡರ್ ವೈಸ್ ಅದನ್ನು ನಾವೇನು ಮಾಡಬೇಕು, ಪ್ಲೇಸ್ ಮಾಡಬೇಕು. ಅದರ ಬದಲಾಗಿ 0 to 10 ತೊಗೊಂಡು 20 to 30 ತೊಗೊಂಡು ನೆಕ್ಸ್ಟ್ 10 to 20 ತೊಗೊಂಡು ಈ ಆರ್ಡರ್ನಲ್ಲಿ ನಾವು ಪ್ಲೇಸ್ ಮಾಡೋಂಗಿಲ್ಲ. ವಿಚ್ ಮಸ್ಟ್ ಬಿ ಪ್ಲೇಸ್ಡ್ ಇನ್ ಎ ಸಿಸ್ಟಮೆಟಿಕ್ ಆರ್ಡರ್. ಅಂದರೆ ಒಂದು ಸಿಸ್ಟಮೆಟಿಕ್ ಆರ್ಡರ್ನಲ್ಲಿ ನಾವೇನು ಮಾಡಬೇಕಾಗಿರುತ್ತೆ, ರೋಸ್ ಆ್ಯಂಡ್ ಸ್ಟಬ್ಸ್ನ ನಾವು ಪ್ಲೇಸ್ ಮಾಡಿರ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್, the units of measurement should be clearly defined. Here in case of tabulation, the units of measurement should be clearly defined. ಅಂದರೆ ನಾವು ಏನು ಮಾಡಿರ್ತೀವಿ ಇಲ್ಲಿ, the units of measurement ಅನ್ನೋದನ್ನು ನಾವು ಕ್ಲಿಯರ್ ಆಗಿ ಡಿಫೈನ್ ಮಾಡಬೇಕು. ಅಂದರೆ ಅಮೌಂಟ್ ರುಪೀಸ್ ಇನ್ ಲ್ಯಾಕ್ಸ್ ಅಂತ ಇರ್ಬೋದು, ರುಪೀಸ್ ಇನ್ ಕ್ರೋರ್ಸ್ ಅಂತ ಇರ್ಬೋದು. ಯೂನಿಟ್ಸಿಗೆ ಬಂದಾಗ ಏನಾಗಿರುತ್ತೆ, ಕೇಜಸ್ನಲ್ಲಿ ತೊಗೊಂಡಿರ್ತೀವಿ, ಅಗೇನ್ ನಾವು ಟನ್ಸ್ನಲ್ಲಿ ತೊಗೊಂಡಿರ್ತೀವಿ. ಹೈಟ್ ಬಂದಾಗ ನಾವೇನು ಮಾಡಿರ್ತೀವಿ, ಸೆಂಟಿಮೀಟರ್ಸ್ನಲ್ಲಿ ತೊಗೊಂಡಿರ್ತೀವಿ. ಈ ರೀತಿ ಡಿಸ್ಟೆನ್ಸ್ ಬಂದಾಗ ಮೀಟರ್ಸ್ನಲ್ಲಿ ತೊಗೊಂಡಿರ್ತೀವಿ, ಕಿಲೋಮೀಟರ್ಸ್ನಲ್ಲಿ ತೊಗೊಂಡಿರ್ತೀವಿ. ಇದನ್ನು ನಾವು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಬೇಕು. ಆ್ಯಂಡ್ ಫೋರ್ತ್ ಒನ್ ಈಸ್ ಫಿಗರ್ಸ್ ಮೇ ಬಿ ರೌಂಡೆಡ್. ಅಗೇನಲ್ಲಿ ನಾವು ಡೆಸಿಮಲ್ಸ್ನ ನಾವೇನು ಮಾಡ್ತೀವಿ, ಡೆಸಿಮಲ್ ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್ನ ನಾವೇನು ಮಾಡಿರ್ತೀವಿ, ರೌಂಡ್ ಆಫ್ನು ಸಹಿತ ನಾವು ಮಾಡ್ಬೋದು. ಆ್ಯಂಡ್ ದ ಟೇಬಲ್ ಶುಡ್ ನಾಟ್ ಬಿ ಓವರ್ಲೋಡೆಡ್ ವಿತ್ ಅನ್ನೆಸೆಸರಿ ಡೀಟೇಲ್ಸ್. ಅಂದರೆ ನೆಕ್ಸ್ಟ್ ರೂಲ್ ಈಸ್ ದ ಟೇಬಲ್ ಶುಡ್ ನಾಟ್ ಬಿ ಓವರ್ಲೋಡೆಡ್ ವಿತ್ ಅನ್ನೆಸೆಸರಿ ಇನ್ಫಾರ್ಮೇಷನ್. ಯಾವುದೇ ಅನ್ನೆಸೆಸರಿ ಇನ್ಫಾರ್ಮೇಷನಿಂದ ಟೇಬಲ್ ಅನ್ನೋದು ಓವರ್ಲೋಡ್ ಆಗಿರಬಾರ್ದು. ಆ್ಯಂಡ್ ಎ ಟೇಬಲ್ ಶುಡ್ ಬಿ the table should be complete and self-explanatory. The table should be complete and self-explanatory. The table should include all the aspects. Again, it should be self-explanatory. We need to give the heading for that particular table. ಆ ಟೇಬಲ್ಗೆ ನಾವೊಂದು ಪರ್ಟಿಕ್ಯುಲರ್ ಹೆಡ್ಡಿಂಗ್ನ ನಾವು ಪ್ರೊವೈಡ್ ಮಾಡಬೇಕು. ಅಲ್ಲಿ ಕ್ಯಾಪ್ಷನ್ಸ್ನ ಕೊಡಬೇಕು, ಸ್ಟಬ್ಸ್ನ ಕೊಡಬೇಕು. ಕೊಟ್ಟಾಗ ಅದೇನಾಗಿರುತ್ತೆ, ವಿಚ್ ಈಸ್ ಆಟೋಮೆಟಿಕಲಿ ಎ ಸೆಲ್ಫ್ ಎಕ್ಸ್ಪ್ಲನೇಟರಿ ಟೇಬಲ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಟೇಬಲ್ ಶುಡ್ ಬಿ ಅಟ್ರಾಕ್ಟಿವ್ ಅಂಡ್ ಡ್ರಾ ದಿ ಅಟೆನ್ಷನ್ ಆಫ್ ದಿ ರೀಡರ್. ದ ಟೇಬಲ್ ಮಸ್ಟ್ ಬಿ ಅಟ್ರಾಕ್ಟಿವ್ ಅಂಡ್ ಡ್ರಾ ದಿ attention of the reader because which is in condensed form. The data which is presented in a systematic manner, that's why the table must attract the readers or draw the attention of the readers. And last one, using of observation should be avoided. Again, in case of tabulation, using of observation should be avoided. These are the rules for tabulation. Totally there are 8 rules for tabulation, and that first one is the size of the table should be suitable to the size of the paper, and the second one is captions and stubs should be arranged in a systematic manner. The units of measure, third one is the units of measurement should be clearly defined. The fourth one is figures may be rounded, and fifth one is table should not overload with the unnecessary data, and table should be complete and self-explanatory. The table should be attractive and draw the attention of the reader. Using of observation should be avoided. These are the rules for tabulation which are covered in earlier sessions. And learning objectives. The aim of the chapter is to make students to present in text data in textual and tabular format, including the techniques of creating frequency distribution and working out bivariate distribution table. Here the aim of this particular chapter is to make the students to learn or to arrange data in textual and tabular format. ಅಂದರೆ ಇಲ್ಲಿ ನಾವೇನ್ರಿ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ಉದ್ದೇಶ ಏನಿದೆ ಅಂದರೆ ಆ ಸ್ಟೂಡೆಂಟ್ಸ್ ಏನು ಮಾಡಬೇಕು, ಡಾಟಾನ ಒಂದು ಟೆಕ್ಸ್ಟುವಲ್ ಮತ್ತು ಟ್ಯಾಬ್ಯುಲರ್ ಫಾರ್ಮ್ನಲ್ಲಿ ಯಾವ ರೀತಿ ಅರೇಂಜ್ ಮಾಡಬೇಕು ಅನ್ನೋದನ್ನು ಈ ಚಾಪ್ಟರ್ನಿಂದ ಕಲಿಬೋದು. ಮತ್ತು ಇನ್ಕ್ಲೂಡಿಂಗ್ ಟೆಕ್ನಿಕ್ಸ್ ಆಫ್ ಕ್ರಿಯೇಟಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಯಾವ ರೀತಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಫಾರ್ಮುಲೇಟ್ ಮಾಡಬೇಕು. ಇಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನಲ್ಲಿ ನಾವು 2 ರೀತಿ ನೋಡಿದ್ದೀವಿ. ಒಂದು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಡ್ರಾ ಮಾಡಿದ್ದೀವಿ, ಇನ್ನೊಂದು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಡ್ರಾ ಮಾಡಿದ್ದೀವಿ. ಅದನ್ನು ಯಾವ ರೀತಿ ನಾವು ಐಡೆಂಟಿಫೈ ಮಾಡಬೇಕು. ಆ್ಯಂಡ್ ವರ್ಕೌಟ್ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಅಗೇನ್ ಬೈವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಯಾವ ರೀತಿ ನಾವು ಡ್ರಾ ಮಾಡ್ತೀವಿ. ಅಗೇನ್ ವಾಟ್ ಆರ್ ದಿ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್
preparation or construction of bivariate frequency distribution table. These are the learning objectives of this particular chapter. ಈ ಒಂದು particular chapter ನಲ್ಲಿ ಒಂದು ಉದ್ದೇಶ ಏನಪ್ಪ ಈ ಒಂದು ಚಾಪ್ಟರ್ ಅಂದರೆ the students should learn the how to present the data in textual and tabular format. Again, techniques of frequency distribution, bivariate distribution table ಅಂದರೆ ಯಾವ ರೀತಿ ನಾವು ಪ್ರಿಪೇರ್ ಮಾಡಬೇಕು, ಅದರ ರೂಲ್ಸ್ ಏನಿದ್ದಾವೆ ಮತ್ತು ಅದರ ಅಬ್ಜೆಕ್ಟಿವ್ಸ್ ಏನಿದ್ದಾವೆ ಇವನ್ನೆಲ್ಲ ನಾವು ಐಡೆಂಟಿಫೈ ಮಾಡುವಂಥ ಉದ್ದೇಶಕ್ಕಾಗಿ ನಾವೇನು ಮಾಡಿರ್ತೀವಿ ಈ ಚಾಪ್ಟರ್ನ ನಾವು ಓದಿರ್ತೀವಿ. ದೀಸ್ ಆರ್ ದಿ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಈ ಒಂದು ಚಾಪ್ಟರ್ನ ಒಂದು ಉದ್ದೇಶಗಳು ಅಂತ ನಾವು ಹೇಳಿರ್ತೀವಿ. ಆ್ಯಂಡ್ ಲರ್ನಿಂಗ್ outcomes. After the chapter, the student shall be able to describe and understand the rules and types of classification, frequency distribution, class interval and its type, basic principles of tabulation and the sorting of data. After completion of this particular chapter, the student shall be able to describe and understand what are the rules and types of ಕ್ಲಾಸಿಫಿಕೇಶನ್ ರೂಲ್ಸ್ ಮತ್ತು ಟೈಪ್ಸ್ ಏನಿದ್ದಾವೆ. ಅಗೇನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು, ಟೈಪ್ಸ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು, ಅದರಲ್ಲಿ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂದರೆ ಏನು, ಅದನ್ನು ಯಾವ ರೀತಿ ನಾವು ಫಾರ್ಮುಲೇಟ್ ಮಾಡಿರ್ತೀವಿ, ಮತ್ತು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂದ್ರೇನು, ಅದನ್ನು ನಾವು ಯಾವ ರೀತಿ ಫ್ರೇಮ್ ಮಾಡಿರ್ತೀವಿ. ಈ ರೀತಿ ಎಲ್ಲ ಆಸ್ಪೆಕ್ಟ್ಸ್. ಅಗೇನ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ರಿಪರೇಷನ್ ಆಫ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ರಿಪರೇಷನ್ ಆಫ್ ಆರ್ ಕನ್ಸ್ಟ್ರಕ್ಷನ್ ಆಫ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಇವೆಲ್ಲ ಆಸ್ಪೆಕ್ಟ್ಸ್ನ ನಾವು ಕಲಿತೀವಿ. ಅದರ ಜೊತೆಯಲ್ಲಿ ಕ್ಲಾಸ್ ಇಂಟರ್ವೆಲ್ ಅಂದರೆ ಏನು, ಟೈಪ್ಸ್ ಆಫ್ ಕ್ಲಾಸ್ ಇಂಟರ್ವೆಲ್ ಅಂದರೆ ಇಲ್ಲಿ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್ ನೋಡಿದ್ವಿ, ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್ ನೋಡಿದ್ವಿ. ಎಕ್ಸ್ಕ್ಲೂಸಿವ್ ಅಂದಾಗ ಏನಾಗಿರುತ್ತೆ, ಇಲ್ಲಿ ಎಕ್ಸ್ಕ್ಲೂಸಿವ್ ಅಂದಾಗ ದ ಅಪ್ಪರ್ ಲಿಮಿಟ್ ಆಫ್ ದಿ class interval which is excluded from that particular class, again which is included in next class. ಅದೇನಾಗಿರುತ್ತೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದೇ ಇನ್ಕ್ಲೂಸಿವ್ ಅಂದಾಗ ಏನಿರುತ್ತೆ, the upper limit of the class interval which is included in that particular class interval. Basic principles of tabulation ನೋಡಿದ್ವಿ and sorting of ಡಾಟಾನು ಸಹಿತ ನಾವು ಈ ಒಂದು ಚಾಪ್ಟರ್ನಿಂದ ಕಲಿಬೋದು. ದಟ್ಸ್ ವೈ ದೀಸ್ ಆರ್ ದಿ ಲರ್ನಿಂಗ್ ಔಟ್ಕಮ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಈ ಒಂದು ಚಾಪ್ಟರ್ನ ಲರ್ನಿಂಗ್ ಔಟ್ಕಮ್ಸ್ ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ಎಲ್ಲ ಆಸ್ಪೆಕ್ಟ್ಸ್ನ ನಾವೇನು ಮಾಡಿರ್ತೀವಿ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನಿಂದ ಕಲಿಬೋದು. ದಟ್ಸ್ ವೈ ದೀಸ್ ಆರ್ ದಿ learning outcome. That's why after completion of this particular chapter, the student shall be able to describe and understand the rules and types of classification, frequency distribution, class interval and its type, basic principles of tabulation and the sorting of data. This is relating to learning outcomes. Again, session 16, the present session which consists of types of tables, preparation of blank table, again numerical problem. ಇಲ್ಲಿ ನಾವೇನ್ರಿ ಟೈಪ್ಸ್ ಆಫ್ ಟೇಬಲ್ಸ್ ಅನ್ನು ನೋಡಿರ್ತೀವಿ, ಪ್ರಿಪರೇಷನ್ ಆಫ್ ಬ್ಲಾಂಕ್ ಟೇಬಲ್ ಅಂದರೆ ಏನಂತ ನೋಡ್ತೀವಿ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ನು ಸಹಿತ ನಾವು ಈ ಒಂದು ಪರ್ಟಿಕ್ಯುಲರ್ ಸೆಷನ್ನಲ್ಲಿ ನೋಡಿರ್ತೀವಿ. ದಿಸ್ ಇಸ್ ದಿ 16th ಸೆಷನ್. ಇಲ್ಲಿ ಟೈಪ್ಸ್ ಆಫ್ ಟೇಬಲ್. ಸ್ಟ್ಯಾಟಿಸ್ಟಿಕಲ್ ಟೇಬಲ್ ಕ್ಯಾನ್ ಬಿ ಕ್ಲಾಸಿಫೈಡ್ ಅಂಡರ್ 2 ಜನರಲ್ ಕ್ಯಾಟಗರೀಸ್, namely general tables and summary tables. ಇಲ್ಲಿ ಸ್ಟ್ಯಾಟಿಸ್ಟಿಕಲ್ ಟೇಬಲ್ ಕ್ಯಾನ್ ಬಿ ಕ್ಲಾಸಿಫೈಡ್ ಅಂಡರ್ 2 ಜನರಲ್ ಕ್ಯಾಟಗರೀಸ್. ಅಂದರೆ 2 ಜನರಲ್ ಕ್ಯಾಟಗರೀಸ್ನಲ್ಲಿ ನಾವೇನು ಮಾಡಿರ್ತೀವಿ, ಇದನ್ನು ಕ್ಲಾಸಿಫೈ ಮಾಡಿರ್ತೀವಿ. ನೇಮ್ಲಿ ಜನರಲ್ ಟೇಬಲ್ಸ್ ಆ್ಯಂಡ್ ಸಮ್ಮರಿ ಟೇಬಲ್ಸ್. ಅಂದರೆ ಯಾವ ರೀತಿ ನಾವು ಅದನ್ನು ಡಿವೈಡ್ ಮಾಡ್ತಾ ಇದ್ದೀವಿ, ಒಂದನ್ನು ಜನರಲ್ ಟೇಬಲ್ಸ್ ಅಂತ ಹೇಳ್ತಾ ಇದ್ದೀವಿ, ಇನ್ನೊಂದನ್ನು ಸಮ್ಮರಿ ಟೇಬಲ್ಸ್. ಇಲ್ಲಿ ಜನರಲ್ ಟೇಬಲ್ಸ್ ಅಂದರೆ ಜನರಲ್ ಟೇಬಲ್ಸ್ ಕಂಟೈನ್ ಎ ಕಲೆಕ್ಷನ್ ಆಫ್ ಡೀಟೇಲ್ಡ್ ಇನ್ಫಾರ್ಮೇಷನ್. General table contains a collection of detailed information including all that is relevant to the subject or theme. ಅಂದರೆ ಇಲ್ಲಿ ನಾವು ಜನರಲ್ ಟೇಬಲ್ಸ್ ಅಂದಾಗ ಏನಿರುತ್ತೆ, ಕಲೆಕ್ಷನ್ ಆಫ್ ಆಲ್ ಇನ್ಫಾರ್ಮೇಷನ್ ಇನ್ಕ್ಲೂಡಿಂಗ್ ಆಲ್ ದಟ್ ಈಸ್ ರಿಲೆವೆಂಟ್ ಟು ದಿ ಸಬ್ಜೆಕ್ಟ್ ಆರ್ ಥೀಮ್. ಒಂದು ಸಬ್ಜೆಕ್ಟ್ ಅಥವಾ ಥೀಮಿಗೆ ಸಂಬಂಧಪಟ್ಟಿರುವಂಥ ಒಂದು ಟೇಬಲ್ನ ನಾವೇನಂತ ಟ್ರೀಟ್ ಮಾಡ್ತಾ ಇದ್ದೀವಿ, ಇಲ್ಲಿ ಜನರಲ್ ಟೇಬಲ್ ಅಂತ ಟ್ರೀಟ್ ಮಾಡ್ತಾ ಇದ್ದೀವಿ. ಅಂದರೆ ವಿಚ್ ಈಸ್ ಫಾರ್ ಜನರಲ್ ಯೂಸ್. ಅಂದರೆ ಒಂದು ಪರ್ಟಿಕ್ಯುಲರ್ ಏರಿಯಾನ ಬಗ್ಗೆ ಏನಾಗಿರುತ್ತೆ, ಟೋಟಲ್ ಎಂಟೈರ್ ಏರಿಯಾನ ಬಗ್ಗೆ ಆ ಒಂದು ರಿಲೆವೆಂಟ್ ಇನ್ಫಾರ್ಮೇಷನ್ ಆ ಟೇಬಲಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅಂಥ ಒಂದು ಟೇಬಲ್ಗೆ ನಾವೇನಂತ ಟ್ರೀಟ್ ಮಾಡಬೇಕು, ಇಲ್ಲಿ ಜನರಲ್ ಟೇಬಲ್ಸ್ ಅಂತ ಹೇಳಿರ್ತೀವಿ. ಅಗೇನ್ ನೆಕ್ಸ್ಟ್ ಒನ್ ಈಸ್ ಸಮರಿ ಟೇಬಲ್ಸ್. Summary tables are designed to serve some specific purpose. They are smaller in size than general table, emphasize on some aspects of data and are generally incorporated within the text ಅಂತ ಹೇಳ್ತೀವಿ. These are the summary tables. This general table ಅಂದಾಗ ನಾವೇನಂತ ಹೇಳಿದ್ವಿ, general table contains a collection of detailed information
ಇನ್ಕ್ಲೂಡಿಂಗ್ ಆಲ್ ದಟ್ ಈಸ್ ರಿಲೆವೆಂಟ್ ಟು ದಿ ಸಬ್ಜೆಕ್ಟ್ ಆರ್ ಥೀಮ್. ಅಂದರೆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರುವಂಥ ಅದಕ್ಕೆ ರಿಲೆವೆಂಟ್ ಇರುವಂಥ ಎಲ್ಲ ಡಾಟಾನು ಸಹಿತ ನಾವೇನು ಮಾಡಿರ್ತೀವಿ ಒಂದು ಟ್ಯಾಬ್ಯುಲರ್ ಫಾರ್ಮ್ನಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ. ದಟ್ ಈಸ್ ಜನರಲ್ ಟೇಬಲ್. ಸಮರಿ ಟೇಬಲ್ ಅಂದಾಗ ಏನಾಗಿರುತ್ತೆ, ವಿಚ್ ಈಸ್ ಸರ್ವ್ಡ್ ಫಾರ್ some specific purpose or the summary table. These tables are prepared for specific purpose. ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ನಾವು ಏನು ಮಾಡಿರ್ತೀವಿ ಈ ಟೇಬಲ್ಸ್ನ ನಾವು ಪ್ರಿಪೇರ್ ಮಾಡ್ತೀವಿ. ಅಗೇನ್ ದೇ ಆರ್ ಸ್ಮಾಲರ್ ಇನ್ ಸೈಜ್ ದೆನ್ ಜನರಲ್ ಟೇಬಲ್ಸ್. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಟೇಬಲ್ ಅನ್ನೋದು ಏನಾಗಿರುತ್ತೆ ಜನರಲ್ ಟೇಬಲ್ಸ್ ಅಂತ ಹೇಳ್ತೀವಿ. ಸಾರಿ, ಪರ್ಟಿಕ್ಯುಲರ್ ಸೈಜ್ ದ ಸ್ಮಾಲ್, ದೇ ಆರ್ ದಿ ಸ್ಮಾಲರ್ ಇನ್ ಸೈಜ್ ದೆನ್ ಜನರಲ್ ಟೇಬಲ್. ಜನರಲ್ ಟೇಬಲ್ಗಿಂತೂ ಇವು ಸೈಜ್ನಲ್ಲಿ ಚಿಕ್ಕದಾಗಿರುತ್ತೆ. ಎಂಫಸಿಸ್ ಆನ್ ಸಮ್ ಆಸ್ಪೆಕ್ಟ್ಸ್ ಆಫ್ ಡಾಟಾ ಆ್ಯಂಡ್ ಆರ್ ಜನರಲಿ ಇನ್ಕಾರ್ಪೊರೇಟೆಡ್ ವಿತ್ ಇನ್ ದಿ ಟೆಕ್ಸ್ಟ್. ಅದೇನಾಗಿರುತ್ತೆ ಆಲ್ರೆಡಿ ಜನರಲ್ ಟೇಬಲ್ನಲ್ಲಿ ಅದು ಇನ್ಕಾರ್ಪೊರೇಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಕಾಲೇಜ್ ರಿಸಲ್ಟ್ನಲ್ಲಿರುವಂಥ ಒಂದು ಡಾಟಾನ ತೊಗೊಂಡಿರ್ತೀವಿ. ಕಾಲೇಜ್ ಅಂದಾಗ ಏನಾಗಿರುತ್ತೆ ಡಿಫ್ರೆಂಟ್ ಸೆಕ್ಷನ್ಸ್ನ ನಾವು ಅದು ಇನ್ಕ್ಲೂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ BA ಮತ್ತು BCom. ಈ ರೀತಿ ನಾವು ಒಂದು ಟ್ಯಾಬ್ಯುಲರ್ ಫಾರ್ಮ್ನಲ್ಲಿ ಎಂಟೈರ್ ರಿಸಲ್ಟ್ಸ್ನ ಅಂದರೆ ಫಸ್ಟ್ ಇಯರ್ ಎಷ್ಟಿದೆ, ಸೆಕೆಂಡ್ ಇಯರ್ ರಿಸಲ್ಟ್ ಎಷ್ಟಿದೆ, ಥರ್ಡ್ ಇಯರ್ ರಿಸಲ್ಟ್ ಎಷ್ಟಿದೆ, BA ಮತ್ತು BComನಲ್ಲಿ ಮೂರು ಕ್ಲಾಸಸ್ನ ರಿಸಲ್ಟ್ ನೋಡ್ತೀವಿ, BAನಲ್ಲಿ 3 ಕ್ಲಾಸಸ್ ರಿಸಲ್ಟ್ನ ನಾವು ನೋಡಿರ್ತೀವಿ. ಇಲ್ಲಿ ನಮಗೆ ಸ್ಪೆಸಿಫಿಕ್ ಪರ್ಪಸ್ನಲ್ಲಿ ನಾವು ಹೇಳಿದಾಗ ಅದು ಜನರಲ್ ಟೇಬಲ್ ಅಂತ ಹೇಳ್ತೀವಿ. ಯಾಕಂದರೆ ವಿಚ್ ಕನ್ಸಿಸ್ಟ್ ಆಫ್ ರಿಸಲ್ಟ್ ಆಫ್ ಎ ಕಾಲೇಜ್. ನಮಗೆ ಬೇಕಾಗಿರೋದು ಏನ್ರಿ ರಿಸಲ್ಟ್ ಆಫ್ ಎ ಪರ್ಟಿಕ್ಯುಲರ್ ಕ್ಲಾಸ್, ಒಂದು ಕ್ಲಾಸ್ನ ರಿಸಲ್ಟ್ ಬೇಕಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ BCom ಥರ್ಡ್ ಸೆಮಿಸ್ಟರ್ ರಿಸಲ್ಟ್ ಅನ್ನೋದು ನಮಗೆ ಬೇಕಾಗಿರುತ್ತೆ. ಅದನ್ನು ಒಂದೇ ನಾವೇನು ಮಾಡಿರ್ತೀವಿ ನಾವು ಅದನ್ನು ಪ್ರಿಪೇರ್ ಮಾಡಿರ್ತೀವಿ. ದಟ್ ಈಸ್ ಫಾರ್ ಸ್ಪೆಸಿಫಿಕ್ ಪರ್ಪಸ್. ಅಂದರೆ ಒಂದು ಸ್ಪೆಸಿಫಿಕ್ ಪರ್ಪಸ್ಗಾಗಿ ನಾವೇನು ಮಾಡಿದ್ವಿ ಆ ಟೇಬಲ್ನ ನಾವು ಡ್ರಾ ಮಾಡ್ತಾ ಇದ್ವಿ. ದಟ್ ಈಸ್ ಸ್ಮಾಲರ್ ಇನ್ ಸೈಜ್ ದೆನ್ ಜನರಲ್ ಟೇಬಲ್. ಜನರಲ್ ಟೇಬಲ್ಗೆ ಕಂಪೇರ್ ಮಾಡಿದಾಗ ಅದರ ಸೈಜ್ ಅನ್ನೋದು ಏನಾಗಿರುತ್ತೆ ಚಿಕ್ಕದಾಗಿರುತ್ತೆ. ಅಗೇನ್ ವಿಚ್ ಈಸ್ ಎಂಫಸೈಸ್ ಆನ್ ಸಮ್ ಆಸ್ಪೆಕ್ಟ್ಸ್ ಆಫ್ ಡಾಟಾ ಆರ್ ಜನರಲಿ ಇನ್ಕಾರ್ಪೊರೇಟೆಡ್ ವಿತ್ ಇನ್ ದಿ ಟೆಕ್ಸ್ಟ್. ಮೇಲ್ಗಡೆ ಇರುವಂಥ ಒಂದು ಟೆಕ್ಸ್ಟ್ನಲ್ಲಿ ಜನರಲ್ ಟೇಬಲ್ನಲ್ಲಿರುವಂಥ ಒಂದು ಟೆಕ್ಸ್ಟ್ನಲ್ಲಿ ಒಂದು ಪಾರ್ಟ್ನ ಮಾತ್ರ ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಅದನ್ನು ತೊಗೊತಾ ಇದ್ದೀವಿ. ಅದನ್ನು ನಾವೇನಂತ ಟ್ರೀಟ್ ಮಾಡ್ತಾ ಇದ್ದೀವಿ ಸಮರಿ ಟೇಬಲ್ಸ್ ಅಂತ ಹೇಳ್ತೀವಿ. ಅಂದರೆ ಜನರಲ್ ಅಂದರೆ ವಿಚ್ ಈಸ್ ಪ್ರಿಪೇರ್ಡ್ ಫಾರ್ ಜನರಲ್ ಯೂಸ್. ಅಗೇನ್ ಸಮರಿ ಟೇಬಲ್ಸ್ ಅಂದಾಗ ವಿಚ್ ಆರ್ ಪ್ರಿಪೇರ್ಡ್ ಫಾರ್ ಸ್ಪೆಸಿಫಿಕ್ ಪರ್ಪಸ್. ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ನಾವು ಆ ಟೇಬಲ್ಸ್ನ ನಾವು ಪ್ರಿಪೇರ್ ಮಾಡಿರ್ತೀವಿ. ದೀಸ್ ಆರ್ ದಿ 2 general categories of tables. Again, the statistical may be further classified into 2 broad classes, namely simple tables and complex tables. ಇಲ್ಲಿ ನಾವು statistical table ನ may further be classified into 2 broad classes. 2 broad classes ಆಗಿ ನಾವು ಡಿವೈಡ್ ಮಾಡಿರ್ತೀವಿ. ಒನ್ ಈಸ್ ಸಿಂಪಲ್ ಟೇಬಲ್ಸ್ ಅಂತ ಕರೆದಿರ್ತೀವಿ, ಇನ್ನೊಂದನ್ನು ಕಾಂಪ್ಲೆಕ್ಸ್ ಟೇಬಲ್ಸ್ ಅಂತ ಕರೆದಿರ್ತೀವಿ. ಸಿಂಪಲ್ ಟೇಬಲ್ ಅಂದಾಗ ಏನಿರುತ್ತೆ, a simple table summarizes information on a single characteristics is also called as a univariate table. A simple table summarizes information on a single characteristics and is called a univariate table. Andre illi enri a table which summarizes only one characteristic or a table which is represented with one characteristics is treated as the ಸಿಂಪಲ್ ಟೇಬಲ್. ಒಂದೇ ಒಂದು ಕ್ಯಾರೆಕ್ಟರಿಸ್ಟಿಕ್ನ ನಾವು ರೆಪ್ರೆಸೆಂಟ್ ಮಾಡಿದರೆ ಅದನ್ನು ಸಿಂಪಲ್ ಟೇಬಲ್ ಅಂತ ಹೇಳಿರ್ತೀವಿ. ಇಫ್ ಇಟ್ ಈಸ್ ಎ ಕಾಂಪ್ಲೆಕ್ಸ್ ಟೇಬಲ್ ಸಮರೈಸಸ್ ದಿ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಆ್ಯಂಡ್ ಪ್ರೆಸೆಂಟ್ ದೆಮ್ ಇನ್ 2 or more ಇಂಟರ್ ರಿಲೇಟೆಡ್ ಕ್ಯಾಟಗರೀಸ್. ಅಂದರೆ ಇಲ್ಲಿ ಮೋರ್ ದೆನ್ 1 ವೇರಿಯಬಲ್ನಿಂದ ನಾವೇನಾದರೂ ಕ್ಯಾರೆಕ್ಟರಿಸ್ಟಿಕ್ಸ್ನಿಂದ ರೆಪ್ರೆಸೆಂಟ್ ಮಾಡಿದರೆ ಅಂಥ ಒಂದು ಟೇಬಲ್ಗೆ ನಾವೇನಂತ ಟ್ರೀಟ್ ಮಾಡ್ತಾ ಇದ್ದೀವಿ ಕಾಂಪ್ಲೆಕ್ಸ್ ಟೇಬಲ್ ಅಂತ ಹೇಳ್ತೀವಿ. ಸಿಂಪಲ್ ಟೇಬಲ್ ಅಂದಾಗ we are representing data with only single characteristics. ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನಿಂದ ನಾವು ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಅದನ್ನು ಯೂನಿವೇರಿಯೇಟ್ ಟೇಬಲ್ ಅಂತಲೂ ನಾವು ಕರೆದಿರ್ತೀವಿ. ಇಲ್ಲಿ ಕಾಂಪ್ಲೆಕ್ಸ್ ಅಂದಾಗ ವಿಚ್ ಕನ್ಸಿಸ್ಟ್ ಆಫ್ ಮೋರ್ ದ್ಯಾನ್ 1 ಅಂದರೆ 2 or more ಇಂಟರ್ ರಿಲೇಟೆಡ್ ಕ್ಯಾಟಗರೀಸ್ನಿಂದ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ನಿಂದ ನಾವು ರೆಪ್ರೆಸೆಂಟ್ ಮಾಡಿದರೆ ಅದನ್ನು ನಾವೇನಂತ ಟ್ರೀಟ್ ಮಾಡ್ತಾ ಇದ್ದೀವಿ ಅದನ್ನು ಕಾಂಪ್ಲೆಕ್ಸ್ ಟೇಬಲ್ ಅಂತ ಹೇಳಿರ್ತೀವಿ. ಈ ರೀತಿ 2 ಕ್ಲಾಸಿಫಿಕೇಶನ್ಸ್ ನೋಡಿರ್ತೀವಿ. ಒಂದನ್ನು ಸಿಂಪಲ್ ಟೇಬಲ್ ಅಂತ ಹೇಳಿದ್ವಿ, ಇನ್ನೊಂದನ್ನು ಕಾಂಪ್ಲೆಕ್ಸ್ ಟೇಬಲ್ ಅಂತ ಹೇಳಿದ್ವಿ. ಆ್ಯಂಡ್ ಪ್ರಿಪರೇಷನ್ ಆಫ್ ಬ್ಲ್ಯಾಂಕ್ ಟೇಬಲ್, ಫಾರ್ಮೆಟ್ ಆಫ್ ಟೇಬಲ್ ಯಾವ ರೀತಿ ಇರಬೇಕು. ಅಗೇನ್ ಟೈಟಲ್ ಇರುತ್ತೆ, ಹೆಡ್ ನೋಟ್ ಇದ್ದಿರುತ್ತೆ, ಸ್ಟಬ್ ಹೆಡ್ಡಿಂಗ್ಸ್ ಬಂದಿರ್ತವೆ, ಕ್ಯಾಪ್ಷನ್ಸ್ ಬಂದಿರ್ತವೆ, ಕಾಲಮ್ ಹೆಡ್ಡಿಂಗ್ಸ್ ಬಂದಿರುತ್ತೆ,
ಕಾಲಮ್ ಹೆಡಿಂಗ್ಸ್ ಇದ್ದಿರುತ್ತೆ, ಅದರ ಜೊತೆಯಲ್ಲಿ ಸಬ್ ಎಂಟ್ರೀಸ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಅಂದರೆ ಸಬ್ ಎಂಟ್ರೀಸ್ ತೊಗೊಂಡಿರ್ತೀವಿ ಮತ್ತು ಅದರ ಬಾಡಿ ಇದ್ದಿರುತ್ತೆ. ಅದರ ಕೆಳಗಡೆ ಬಂದ್ಬಿಟ್ಟು ಫುಟ್ ನೋಟ್ ಇದ್ದಿರುತ್ತೆ, ಟೇಬಲ್ ನಂಬರ್ ಇದ್ದಿರುತ್ತೆ, ಸೋರ್ಸ್ ಇದ್ದಿರುತ್ತೆ. ಈ ರೀತಿ ನಾವೇನು ಮಾಡಿರ್ತೀವಿ, ಬ್ಲಾಂಕ್ ಟೇಬಲ್ನ ನಾವು ಪ್ರಿಪೇರ್ ಮಾಡಿರ್ತೀವಿ. ಇಲ್ಲಿ ನಾವೇನು ಬ್ಲಾಂಕ್ ಟೇಬಲ್ನ ಈ ರೀತಿ ಪ್ರಿಪೇರ್ ಮಾಡ್ತೀವಿ. ಟೈಟಲ್ ಇರುತ್ತೆ, ಹೆಡ್ ನೋಟ್ ಇರುತ್ತೆ, ಸ್ಟಬ್ ಹೆಡಿಂಗು, ಕ್ಯಾಪ್ಷನ್ ಹೆಡಿಂಗು, ಏನು ಸಬ್ ಎಂಟ್ರೀಸ್, ಬಾಡಿ ಆಫ್ ದಿ ಟೇಬಲ್, ಫುಟ್ ನೋಟ್, ಟೇಬಲ್ ನಂಬರ್, ಸೋರ್ಸ್. ಈ ರೀತಿ ನಾವೇನು ಮಾಡ್ಬೋದು, ಬ್ಲಾಂಕ್ ಟೇಬಲ್ನ ನಾವು ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ, ಡ್ರಾಫ್ಟ್ ಎ ಬ್ಲಾಂಕ್ ಟೇಬಲ್ ಟು ಶೋ ದಿ ಡಿಸ್ಟ್ರಿಬ್ಯೂಷನ್ ಆಫ್ ಎಂಪ್ಲಾಯೀಸ್ ಇನ್ ಎ ನ್ಯಾಷನಲೈಸ್ಡ್ ಬ್ಯಾಂಕ್ ಅಕಾರ್ಡಿಂಗ್ ಟು ಸೆಕ್ಸ್, ಮೇಲ್ ಆ್ಯಂಡ್ ಫಿಮೇಲ್, ಗ್ರೇಡ್ನಲ್ಲಿ ಬಿಲೋ ಅಂದರೆ ಬಿಲೋ ₹1000, ₹1000 to 1500. ನೆಕ್ಸ್ಟು ಪೀರಿಯಡ್ನಲ್ಲಿ 2011 ಆ್ಯಂಡ್ 2012. ಏಜ್ ಗ್ರೂಪ್ನಲ್ಲಿ ಬಿಲೋ 25 to 40. ಈ ರೀತಿ ಏನು ಮಾಡಿದ್ದಾನೆ, ಮಲ್ಟಿ ಕ್ಯಾರೆಕ್ಟರಿಸ್ಟಿಕ್ಸ್ನಿಂದ ಮಲ್ಟಿ ವೇರಿಯೇಬಲ್ಸ್ನಿಂದ ಒಂದು ಬ್ಲ್ಯಾಂಕ್ ಟೇಬಲ್ನ ಪ್ರಿಪೇರ್ ಮಾಡೋದಕ್ಕೆ ಹೇಳಿರ್ತಾನೆ. ಇಲ್ಲಿ ನಮಗೆ ಎಷ್ಟು ವೇರಿಯೇಬಲ್ಸ್ ಇದೆ ಈ ಪ್ರಾಬ್ಲಮ್ನಲ್ಲಿ? 4 ವೇರಿಯೇಬಲ್ಸ್ ಇದ್ದಾವೆ. ಒನ್ ಈಸ್ ಬೇಸ್ಡ್ ಆನ್ ಸೆಕ್ಸ್, ಬೇಸ್ಡ್ ಆನ್ ಗ್ರೇಡ್ಸ್, ಬೇಸ್ಡ್ ಆನ್ ಪೀರಿಯಡ್ಸ್, ಬೇಸ್ಡ್ ಆನ್ ಏಜ್ ಗ್ರೂಪ್. ಈ ರೀತಿ ನಾವು 4 ಕ್ಯಾರೆಕ್ಟರಿಸ್ಟಿಕ್ಸ್ನಿಂದ ನಾವೇನು ಮಾಡಬೇಕು, ಬ್ಲಾಂಕ್ ಟೇಬಲ್ನ ನಾವು ಡ್ರಾ ಮಾಡಿರ್ತೀವಿ. ಈ ರೀತಿ ಬ್ಲಾಂಕ್ ಟೇಬಲ್ನ ನಾವು ಡ್ರಾ ಮಾಡ್ತೀವಿ. ಡಿಸ್ಟ್ರಿಬ್ಯೂಷನ್ ಆಫ್ ಎಂಪ್ಲಾಯೀಸ್ ಆಫ್ ಎ ನ್ಯಾಷನಲೈಸ್ಡ್ ಬ್ಯಾಂಕ್ ಅಂದರೆ ನಮಗೆ ಇಲ್ಲೇನಿದೆ, ಏಜ್ ಇದೆ, ಸೆಕ್ಸ್ ಇದೆ, ಸ್ಯಾಲರಿ ಇದೆ ಆ್ಯಂಡ್ ಫಾರ್ 2 years ಡಾಟಾ ಇದೆ. ಇಲ್ಲಿ ನಾವೇನು ಮಾಡಿದ್ದೀವಿ, ಫಸ್ಟು ಇಯರ್ ತೊಗೊಂಡಿದ್ದೀವಿ. ಇಯರ್ನಲ್ಲಿ 2011, 2012 ಅಂತ ಮೆನ್ಷನ್ ಮಾಡಿದ್ದೀವಿ. ಅಗೇನ್ ಏಜ್ ಗ್ರೂಪ್ಸ್ ತೊಗೊಂಡಿದ್ದೀವಿ. ಬಿಲೋ 25 ಇದೆ, 25 to 40 ಇದೆ. ಅದೇ ರೀತಿ ಇದರ ಟೋಟಲ್ ಅಂದರೆ ಈ 2011 ಒಂದು ಟೋಟಲ್ ಇದೆ. ಅದೇ ರೀತಿ ಇಲ್ಲಿ ಗ್ರೇಡ್ಸ್ ಆಫ್ ಸ್ಯಾಲರೀಸ್ ತೊಗೊಂಡಿದ್ದೀವಿ. ಗ್ರೇಡ್ಸ್ ಆಫ್ ಸ್ಯಾಲರೀಸ್ನಲ್ಲಿ ಬಿಲೋ ₹1000 to 1500. ನೆಕ್ಸ್ಟ್ ಏನು ಮಾಡಿದ್ವಿ, ಬಿಲೋ 1000ನಲ್ಲಿ ಮೇಲ್ ಫಿಮೇಲ್ ಟೋಟಲ್ ತೊಗೊಂಡಿದ್ದೀವಿ. ₹1000 to 1500ನಲ್ಲಿ ಮೇಲ್ ಫಿಮೇಲ್ ಟೋಟಲ್ ತೊಗೊಂಡಿದ್ದೀವಿ. ಅದೇ ರೀತಿ 2012 ಬಿಲೋ 25 to 40 ಇದು ಗ್ರ್ಯಾಂಡ್ ಟೋಟಲ್ ಅಂತ ತೊಗೊಂಡಿರ್ತೀವಿ. ಇಲ್ಲಿ ಟೋಟಲ್ನಲ್ಲಿ ಮೇಲ್ ಫಿಮೇಲ್ ಟೋಟಲ್. ಈ ರೀತಿ ನಾವೇನು ಮಾಡಿದ್ದೀವಿ, 4 ಕ್ಯಾರೆಕ್ಟರಿಸ್ಟಿಕ್ಸ್ನ ಒಂದೇ ಟೇಬಲ್ನಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಏನೇನು ರೆಪ್ರೆಸೆಂಟ್ ಮಾಡಿದ್ದೀವಿ, ಇಯರ್ಸ್ನ ರೆಪ್ರೆಸೆಂಟ್ ಮಾಡಿದ್ದೀವಿ, ಏಜ್ ಗ್ರೂಪ್ನ ರೆಪ್ರೆಸೆಂಟ್ ಮಾಡಿದ್ದೀವಿ, ಸ್ಯಾಲರಿ ಗ್ರೇಡ್ಸ್ನ ರೆಪ್ರೆಸೆಂಟ್ ಮಾಡಿದ್ದೀವಿ. ಅಗೇನ್ ಮೇಲ್ ಆ್ಯಂಡ್ ಫಿಮೇಲ್ ಸೆಕ್ಸ್ನು ಸಹಿತ ನಾವೇನು ಮಾಡಿದ್ದೀವಿ, ಇಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ಈ ರೀತಿ ನಾವೇನು ಮಾಡ್ತಿದ್ದೀವಿ, ಇಲ್ಲಿ ಬ್ಲಾಂಕ್ ಟೇಬಲ್ನ ನಾವು ಪ್ರಿಪೇರ್ ಮಾಡಿರ್ತೀವಿ. ಆ್ಯಂಡ್ ಸಮರಿ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ದಟ್ ಈಸ್ ಕಂಟೆಂಟ್ ಲರ್ನ್ಡ್. ಇದರಲ್ಲಿ ನಾವು ಏನೇನು ನೋಡಿದ್ದೀವಿ, ಟೈಪ್ಸ್ ಆಫ್ ಟೇಬಲ್. ಅಲ್ಲಿ ನಾವು ಜನರಲ್ ಪರ್ಪಸ್ನಲ್ಲಿ ಜನರಲ್ ಟೇಬಲ್ಸ್ ಅಂತ ನೋಡಿದ್ದೀವಿ. ಅಗೇನ್ ಸ್ಪೆಸಿಫಿಕ್ ಟೇಬಲ್ಸ್ ಅಂತ ನೋಡಿದ್ದೀವಿ. ಜನರಲ್ ಟೇಬಲ್ಸ್ ಅಂದರೆ ನಾವು ಏನಿರುತ್ತೆ, ವಿಚ್ ಆರ್ ಪ್ರಿಪೇರ್ಡ್ ಫಾರ್ ಜನರಲ್ ಪರ್ಪಸಸ್ ಆರ್ ವಿಚ್ ಕವರ್ಸ್ ದಿ ಎಂಟೈರ್ ರೆಲವೆಂಟ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಆ ಪರ್ಟಿಕ್ಯುಲರ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರುವಂಥ, ಆ ಥೀಮಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ರೆಲವೆಂಟ್ ಇನ್ಫಾರ್ಮೇಷನ್ನಿಂದ ಟೇಬಲ್ ಇನ್ಕ್ಲೂಡ್ ಆಗಿರುತ್ತೆ. ಅಂಥ ಒಂದು ಟೇಬಲ್ಗೆ ನಾವೇನಂತ ಟ್ರೀಟ್ ಮಾಡಿದ್ದೀವಿ, ಜನರಲ್ ಟೇಬಲ್ ಅಂತ ನಾವು ಟ್ರೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡಿದ್ದೀವಿ, ಇಲ್ಲಿ ಜನರಲ್ ಟೇಬಲ್ ಆದ ನಂತರ ಇನ್ನೊಂದು ಬ್ರಾಡ್ ಕ್ಲಾಸಿಫಿಕೇಷನಲ್ಲಿ ಸಿಂಪಲ್ ಟೇಬಲ್ಸ್ ಅಂತ ಹೇಳಿದ್ದೀವಿ ಮತ್ತು ಕಾಂಪ್ಲೆಕ್ಸ್ ಟೇಬಲ್ಸ್ ಅಂತ ಹೇಳಿದ್ವಿ. ಸಿಂಪಲ್ ಟೇಬಲ್ ಅಂದರೆ ಏನಂತ ಟ್ರೀಟ್ ಮಾಡಿದ್ದೀವಿ, ಇಫ್ ದಿ ಟೇಬಲ್ ವಿಚ್ ಈಸ್ ರೆಪ್ರೆಸೆಂಟೆಡ್ ಇನ್ ವಿತ್ 1 ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನಿಂದ ನಾವೇನಾದರೂ ಆ ಟೇಬಲ್ನ ನಾವು ರೆಪ್ರೆಸೆಂಟ್ ಮಾಡಿದರೆ ಅಂಥ ಒಂದು ಟೇಬಲ್ಗೆ ಬಂದುಬಿಟ್ಟು ನಾವೇನಂತ ಟ್ರೀಟ್ ಮಾಡ್ತಾ ಇದ್ದೀವಿ, ಸಿಂಪಲ್ ಟೇಬಲ್ ಅಂತ ಹೇಳಿದ್ವಿ. ಅದೇ ಕಾಂಪ್ಲೆಕ್ಸ್ ಟೇಬಲ್ ಅಂದಾಗ ಏನಿರುತ್ತೆ, ವಿಚ್ ಈಸ್ ಪ್ರಿಪೇರ್ಡ್ ವಿತ್ ಮೋರ್ ದ್ಯಾನ್ 1 ಕ್ಯಾರೆಕ್ಟರಿಸ್ಟಿಕ್ಸ್. ಫಾರ್ ಎಕ್ಸಾಂಪಲ್ ನಾವು ಈ ಟೇಬಲ್ನ ನಾವು ಮಲ್ಟಿ ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ ಅಂತ ಹೇಳ್ತೀವಿ. ಡಿಸ್ಟ್ರಿಬ್ಯೂಷನ್ ಆಫ್ ಎಂಪ್ಲಾಯೀಸ್ ಆಫ್ ಎ ನ್ಯಾಷನಲೈಸ್ಡ್ ಬ್ಯಾಂಕ್. ಇದರಲ್ಲಿ ನಾವೆಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ನಿಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಇಲ್ಲಿ 4 ಕ್ಯಾರೆಕ್ಟರಿಸ್ಟಿಕ್ಸ್ನಿಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಏಜ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಸೆಕ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಸ್ಯಾಲರಿನ ಮತ್ತು ಇಯರ್ಸ್ನ ಪೀರಿಯಡ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಈ ರೀತಿ ಡಿಸ್ಟ್ರಿಬ್ಯೂಷನ್ ಆಫ್ ಟೇಬಲ್ನ ನಾವೇನಂತ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಕಾಂಪ್ಲೆಕ್ಸ್ ಟೇಬಲ್ ಅಂತ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ವಿಚ್ ಈಸ್ ರೆಪ್ರೆಸೆಂಟೆಡ್ ವಿತ್ ಮೋರ್ ದ್ಯಾನ್ 1 ವೇರಿಯಬಲ್, ಒಂದಕ್ಕಿಂತ ಹೆಚ್ಚಿನ ವೇರಿಯಬಲ್ಸ್ನಿಂದ ಇದೇನಾಗ್ತಾ ಇದೆ, ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಒಂದು ಟೇಬಲ್ನ ನಾವೇನಂತ ಟ್ರೀಟ್ ಮಾಡ್ಬೋದು, ಕಾಂಪ್ಲೆಕ್ಸ್ ಟೇಬಲ್. ಬಿಕಾಸ್ ವಿ ಆರ್ ರೆಪ್ರೆಸೆಂಟಿಂಗ್
4 ವೇರಿಯೇಬಲ್ಸ್, 4 ವೇರಿಯೇಬಲ್ಸ್ನ ನಾವು ಈ ಒಂದು ಪರ್ಟಿಕ್ಯುಲರ್ ಟೇಬಲ್ನಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆ 4 ವೇರಿಯೇಬಲ್ಸ್ ಏನಿದೆ ಅಂದರೆ ಏಜ್ ಇದೆ, ಸೆಕ್ಸ್ ಇದೆ, ಸ್ಯಾಲರಿ ಇದೆ, ಪೀರಿಯಡ್ ಇದೆ. ಈ 4ನ್ನು ನಾವು ಈ ಒಂದು ಪರ್ಟಿಕ್ಯುಲರ್ ಟೇಬಲ್ನಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅಗೇನ್ ಪ್ರಿಪ್ರೇಷನ್ ಆಫ್ ಬ್ಲ್ಯಾಂಕ್ ಟೇಬಲ್ನಲ್ಲಿ ನಾವು ನೋಡಿದ್ದೀವಿ, ಟೇಬಲ್ ನಂಬರ್ ಇದ್ದಿರುತ್ತೆ, ಅಗೇನ್ ಫುಟ್ ನೋಟ್ ಇದ್ದಿರುತ್ತೆ, ಹೆಡ್ಡಿಂಗ್ಸ್ ಇದ್ದಿರ್ತವೆ, ಸ್ಟಬ್ಸ್ ಇದ್ದಿರ್ತವೆ, ಅಗೇನ್ ಕ್ಯಾಪ್ಷನ್ಸ್ ಇದ್ದಿರ್ತವೆ, ಬಾಡಿ ಇದ್ದಿರುತ್ತೆ. ಇವೆಲ್ಲ ಎಲಿಮೆಂಟ್ಸಿಂದ ನಾವೇನು ಮಾಡಿದ್ದೀವಿ, ಬ್ಲ್ಯಾಂಕ್ ಟೇಬಲ್ನ ನಾವು ಪ್ರಿಪೇರ್ ಮಾಡಿದ್ದೀವಿ. ಅದೇ ರೀತಿ ಒಂದು ಪ್ರಾಬ್ಲಮ್ನು ಸಹಿತ ನಾವು ನೋಡಿದ್ದೀವಿ, ಬೇಸ್ಡ್ ಆನ್ ಪ್ರಿಪ್ರೇಷನ್ ಆಫ್ ಬ್ಲ್ಯಾಂಕ್ ಟೇಬಲ್ನ ಪ್ರಿಪೇರ್ ಮಾಡುವಂಥ ಒಂದು ಪ್ರಾಬ್ಲಮ್ನು ಸಹಿತ ನಾವೇನು ಮಾಡಿದ್ದೀವಿ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನಲ್ಲಿ ನಾವು ಕವರ್ ಮಾಡಿದ್ದೀವಿ, ಈ ಒಂದು ಪರ್ಟಿಕ್ಯುಲರ್ ಸೆಷನ್ನಲ್ಲಿ ನಾವು ಕವರ್ ಮಾಡಿದ್ದೀವಿ. ಆ್ಯಂಡ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ರಿಲೇಟಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ಗೆ ಸಂಬಂಧಪಟ್ಟಿರುವಂಥ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಯಾವ ರೀತಿ ಇದ್ದಾವೆ ಅಂದರೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ನಲ್ಲಿ ಏನಿದೆ, ಫಸ್ಟ್ ಒನ್ ಬಂದುಬಿಟ್ಟು ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಫ್ರೇಮ್ ಫಾರ್ಮ್ಡ್ ಕನ್ಸಿಡರಿಂಗ್ 2 variables at a time is called. 2 variables at a time is called. Option A univariate frequency distribution, option B bivariate frequency distribution, option C trivariate frequency distribution, again option D bimodal distribution. ಅದೇ ರೀತಿ ಎರಡನೇ ಕ್ವೆಶನ್ ಬಂದ್ಬಿಟ್ಟು ದಿ ಅರೇಂಜ್ಮೆಂಟ್ ಆಫ್ ಡಾಟಾ ಇನ್ ರೋಸ್ ಅಂಡ್ ಕಾಲಮ್ಸ್ ಈಸ್ ಕಾಲ್ಡ್. ಆಪ್ಷನ್ ಎ ಕ್ಲಾಸಿಫಿಕೇಶನ್, ಆಪ್ಷನ್ ಬಿ tabulation, option C frequency distribution, option D cumulative frequency distribution. And third one, when the qualitative or quantitative raw data are classified according to one characteristics, the tabulation of different groups is called dichotomy, manifold division, option C bivariate, option D one way. Fourth one, a statistical table consists of at least option A 2 parts, option B 3 parts, option C 4 parts, option D 5 parts. And fifth one, in a statistical table preparatory note is shown. Option A below the body, option B box head, option C footnote, option D below title. Here these are the answer. For first question, option B, a frequency distribution formed considering 2 variables at a time is called bivariate frequency distribution. ಅಂದ್ರೆ ಇಲ್ಲಿ frequency distribution formed considering 2 variables at a time is called bivariate frequency distribution. ಅಂದರೆ ಒಂದು frequency distribution ನಲ್ಲಿ ನಾವು 2 ವೇರಿಯೇಬಲ್ಸ್ನ at a time ಕನ್ಸಿಡರ್ ಮಾಡಿದರೆ ಅದನ್ನು ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಇಲ್ಲಿ ನಮಗೆ 4 ಆಪ್ಷನ್ ಕೊಟ್ಟಿದ್ದಾನೆ. ಯೂನಿವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದರೆ ಓನ್ಲಿ 1 ಅಂತ ಹೇಳ್ತೀವಿ. ಬೈವೇರಿಯೇಟ್ ಅಂದಾಗ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ 2 ಅಂತ ಹೇಳ್ತೀವಿ. ಅಗೇನ್ ಟ್ರೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಬೈಮೋಡಲ್ ಡಿಸ್ಟ್ರಿಬ್ಯೂಷನ್. ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ. ಬಟ್ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್, ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಆ್ಯಂಡ್ ಫಾರ್ ಸೆಕೆಂಡ್ ಒನ್, ಆಪ್ಷನ್ ಬಿ, the arrangement of data in rows and columns is called. Option A classification, option B tabulation, option C frequency distribution, option D cumulative frequency distribution. ಇಲ್ಲಿ ನಾವು ಏನಂತ ಟ್ರೀಟ್ ಮಾಡ್ತಿರೋದಕ್ಕೆ ಆಪ್ಷನ್ ಬಿ ಟ್ಯಾಬ್ಯುಲೇಷನ್. ದ ಅರೇಂಜ್ಮೆಂಟ್ ಆಫ್ ಡಾಟಾ ಇನ್ ರೋಸ್ ಅಂಡ್ ಕಾಲಮ್ಸ್ ಈಸ್ ಕಾಲ್ಡ್ ಟ್ಯಾಬ್ಯುಲೇಷನ್. ಅಂದರೆ ನಾವು ಡಾಟಾನ ರೋಸ್ ಮತ್ತು ಕಾಲಮ್ಸ್ನಲ್ಲಿ ನಾವು ಅರೇಂಜ್ ಮಾಡಿದರೆ ಅಂಥ ಒಂದು ಪ್ರೊಸೆಸ್ಗೆ ನಾವು ಏನಂತ ಟ್ರೀಟ್ ಮಾಡ್ತಾ ಇದ್ದೀವಿ, ಇಲ್ಲಿ ಟ್ಯಾಬ್ಯುಲೇಷನ್ ಅಂತ ಹೇಳಿರ್ತೀವಿ. ಅದೇ ರೀತಿ ಥರ್ಡ್ ಒನ್, ಆಪ್ಷನ್ ಡಿ, when the qualitative or quantitative raw data are classified according to one characteristics, the tabulation of different group is called. Option A dichotomy, option B manifold division, option C bivariate, option D one way. Here when the qualitative or quantitative raw data are classified according to one characteristics, the tabulation of different group is called one way classification ಅಥವಾ one way tabulation ಅಂತ ನಾವು ಟ್ರೀಟ್ ಮಾಡಿ, one way classification ಅಂತ ಟ್ರೀಟ್ ಮಾಡಿರ್ತೀವಿ. And next one, for fourth one, C, a statistical table consists of at least option A 2 parts, option B 3 parts, option C 4 parts, option D 5 parts. A statistical table consists of at least 4 parts. ಎಷ್ಟು ಪಾರ್ಟ್ಸ್ನ ಒಳಗೊಂಡಿರಬೇಕು? at least 4 ಪಾರ್ಟ್ಸ್ನ ಒಳಗೊಂಡಿರಬೇಕು. ಆ್ಯಂಡ್ ನೆಕ್ಸ್ಟ್ ಒನ್,
Option D. In a statistical table, preparatory note is shown. Preparatory note is shown. Option A, below the body. Option B, box head. Option C, footnote. Option D, below the title. Option D is the right answer, below the title. In a statistical table, preparatory note is shown in below the title. Below the title ನಾವೇನು ಮಾಡಿರ್ತೀವಿ, ಆ ಒಂದು preparatory note na ನಾವು ತೋರಿಸಿರ್ತೀವಿ. These are the multiple choice questions relating to this particular chapter. Again, references for this particular chapter: Gupta SP 2017, Statistical Method, Sultan Chand and Sons publication. Again, Gupta SC 2008, Fundamentals of Statistics, Himalaya Publishing House. Pillai and Bhagavati 2010, Statistics, Chand publications. These are the references for this particular session. You can refer these books for further references. Okay, thank you.